ಹುಬ್ಬ ನನ್ನ ಬಿಟ್ಟೋಗ್ತಾ ಇದೀಯನಿ ಅಂತ ನಿಂಗೆ ಫೀಲಿಂಗ್ ಇಲ್ವಾ? ನೀನೇನು ಅಂತ ಇಲ್ಲ, ನಕ್ಕೊಂಡು ಕೂತಿದ್ಯಾ ನನ್ಗೆ ಹೇಳ್ಕೊಳ. ಅಯ್ಯೋ ಕೊರಗ್ತಾ ಇದೀನಿ ಏನು ಅಲ್ಲಿಂದ ಅದಾಗುತ್ತಲ್ಲ. ಅದೇ ನೀನು ಬರೀ ಮೇಲ್ ಮಾತಾಡ್ತಾ ಇದೀಯ, ನೀವು ಒಳಗಡೆ ಡಬಡಬಡ ಡಗಡಗಡಗಡಗ ಗುಡು ಗುಡು ಗುಡುಗು ಗುಳು 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 ಅಂತ. ಬಿಖೋ ಅನ್ನಿಸ್ತಾ ಇದೆ ನೋಡಿ ಉಪ್ಪ ಇಲ್ಲದೆ ಇರೋದಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಪುಪ್ಪ ಇಸ್ ಗೋಯಿಂಗ್ ಟು US. ಮಕ್ಕನೂ ತೋರಿಸ್ಲಿಲ್ಲ ಪುಪ್ಪ. ಫೀಲ್ಸ್ ಅಲ್ಲಿ ತಿರುಗು ಗೈಸ್. ನನಗೆ ತುಂಬ ಬೇಜಾರಾಗ್ತದೆ ಪುಪ್ಪ ಹೋಗ್ತಾ ಇರೋದ್ರಿಂದ. ನಾನು 6 ತಿಂಗಳು ಬಿಟ್ಟು ಪುಪ್ಪನ್ನ ಇರಬೇಕು ಗೈಸ್. ಹುಟ್ಟದಾಗಿಂದ ಪುಪ್ಪನ್ನ ಲಾಂಗ್ ಗ್ಯಾಪ್ ಬಿಟ್ಟಿರ್ತಾ ಇರೋದಿದೆ ಫಸ್ಟ್ ಟೈಮು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಗೈಸ್ ಅವ್ರಿಗೆಲ್ಲ ಏನ್ ಗೊತ್ತು ಗೈಸ್, ನಿನ್ನೆ ಮೊನ್ನೆ ನಾನು ಹುಟ್ಟದಾಗಿದ್ದ ಅದಕ್ಕೆ ಗೈಸ್ ಅವ್ರಿಗೆ ಫೀಲಿಂಗ್ಸ್ ಇಲ್ಲ, ನಂಗಿಲ್ಲ ಅನ್ಕೊಂಡ್ಬಿಟ್ಟವ್ರೆ ಅಲ್ವಾ. ಇಷ್ಟು ವರ್ಷ ಮದುವೆ ಆದಾಗಿಂದನೂ ಒಂದು ದಿನಾನು ದೊಡ್ಡಪ್ಪನಾಗ್ಲಿ ಪ್ರದ್ಯುಮ್ನಾಗ್ಲಿ ಬಿಟ್ಟೋಗಿರೋದು. ಇಷ್ಟು ದಿನ ಎಲ್ಲ ಲಾಂಗ್ ಗ್ಯಾಪು ಇಲ್ಲ, ನನ್ನ ಬಿಟ್ಟಂತೂ ಹೋಗೇ ಇಲ್ಲ. ಹೆಂಗಿದೆ ಬಿಟ್ಟಿರ್ಲಿಲ್ವಾ? ಅವಳು ಬಿಡು ಅವಳು ಬಿಡು ಹೋಗ್ತಾ ಇದೀನಿ ಬಿಡು ಈಗ ಇವ್ರನ್ನ ಬಿಟ್ಟು. ಗೈಸ್ ಪುಪ್ಪ ಅವಳ ಮದ್ವೆಲಿ 1 ಡ್ರಾಪ್ ಕಣ್ಣಲ್ಲಿ ನೀರ್ ಹಾಕಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮದ್ವೆಲಿ 1 ಡ್ರಾಪ್ ಕಣ್ಣಲ್ಲಿ ನೀರ್ ಹಾಕಿಲ್ಲ. ಒಂದು ಡ್ರಾಪ್ ಅಳಿಸ್ಬಿಡ್ತಾಳ ಕಣೆ ಇವಳು ನನ್ನನ್ನ. ಅಯ್ಯೋ ಮತ್ತೆ ಅವತ್ತು ಯಾಕೆ ಅಳ್ಳಿಲ್ಲ, ಇವಾಗ ಅಳ್ಳೋಳು. ನೀನು ಹತ್ರ ಆಮೇಲೆ ಅಷ್ಟೇ ಅವಳು ಅಲ್ಬತ್ತಾಳೆ ನೋಡ್ದ ಹೇಗಿದೆ. ಪುಪ್ಪ ನನ್ನ ಬಿಟ್ಟೋಗ್ತಾ ಇದೀಯನಿ ಅಂತ ನಿಂಗೆ ಫೀಲಿಂಗ್ ಇಲ್ವಾ? ನೀನೇನು ಅಂತ ಇಲ್ಲ, ನಕ್ಕೊಂಡು ಕೂತಿದ್ಯಾ ನನ್ಗೆ ಹೇಳ್ಕೊಳ. ಅಯ್ಯೋ ಕೊರಗ್ತಾ ಇದೀನಿ ಏನು ಅಲ್ಲಿಂದ ಅದಾಗುತ್ತಲ್ಲ. ಗೈಸ್ ನಂಗೂ ಹೊಟ್ಟೆಲೆಲ್ಲ ಒಂಥರ ಆಗ್ತಾ ಇದೆ. ನನ್ನ ಫ್ರೆಂಡ್ಗೆ ಹೇಳಿದಕ್ಕೆ ಬಿದ್ಬಿಟ್ಟು ಒದ್ದಾಡ್ಬಿಡು ನೆಲದ ಮೇಲೆ ಅಂದ್ಲು. ಅದೇ ಹಂಗೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಅನ್ಫಾರ್ಚುನೇಟ್ಲಿ ನಾ ವಿಡಿಯೋ ಕಾಲಲ್ಲಿ ಸಿಗ್ತಾರೆ, ಮಾತಾಡ್ತಾರೆ. ನಿಮ್ಮನ್ನು ಎಂಟರ್ಟೈನ್ ಮಾಡೋದು ಮಾತ್ರ ಬಿಡಲ್ಲ. ನಿಮಗೆ ವಿಡಿಯೋ ಕಾಲಲ್ಲೇ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡ್ತೀವಿ, ಡೋಂಟ್ ವರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ ಗೈಸ್. ಈ ಹೋಗೋ ಬಿಸಿಲೂ ಅಡುಗೆ ಮಾಡ್ಕೊಂಡು ನಿಂತಿದ್ದಾರೆ. ಪುಪ್ಪಂಗೆ ಯಾವಾಗಲೂ ಕಾಟ ಕೊಡ್ತಾರೆ. ಏನು ಅನ್ನದಾತೆ ಸುಖಿನೋ ಭವಂತು. ಹಂಗೆ ಪುಪ್ಪ ಹೋಗ್ಲಿ ಚೆನ್ನಾಗಿ ಮಾಡಿದ್ಯಾ? ಕೇಳೋ ಮಾತಾ ಇದು. ಎಷ್ಟು ಪ್ಯಾಕೇಜಸ್ ಇದೆ ಅಂದರೆ 1 2 3 4 5 6 7 8 9 ಪ್ಯಾಕೇಜಸ್ ಇದೆ. ಆಲ್ರೆಡಿ 140+ kgsನ ಶಿಪ್ಪಿಂಗ್ ಮಾಡಿದ್ದೀವಿ. ಬಿಕಾಸ್ ಅವರು ಲಿಮಿಟೆಡ್ ಕ್ಯಾರಿ ಪ್ಯಾಕೇಜ್ನ ಕೊಡ್ತಾರಲ್ವ. ಯಾಕೆ ಗೊತ್ತಾ ಪುಪ್ಪನ್ನ ಹಿಂಗೆ ಫುಲ್ಲು ಏನಂತಾರೆ ಅದನ್ನ ಆಳ್ಸೋದು ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಆಗ ಪುಪ್ಪ ನಾಗವಲ್ಲಿ ಆಗೋದೂ ಗೊತ್ತಲ್ಲ ಹೆಂಗೆ ಅಂತ. ಯಾಕೆ ಇಷ್ಟ ಅಂದರೆ ಗೈಸ್, ಇವಾಗ ಹೊಟ್ಟೋಯ್ತಾರಲ್ಲ ಜಗಳ ಆಡೋಕೆ ನನ್ನ ಜೊತೆ ಯಾರು ಇರ್ತಾರೆ? ಪುಪ್ಪನ ಜೊತೆ ಜಗಳ ಆಡ್ತಿದ್ದೆ. ಪುಪ್ಪನ ಹತ್ರ ಒಂದು ಮಾತು ಬೈಸ್ಕೊಳ್ದಿರ ನನ್ನ ಡೇ ಎಂಡ್ ಆಗ್ತಾ ಇರಲಿಲ್ಲ. ಇವಾಗ ನನ್ನ ಡೇ ಹೆಂಗೆ ಎಂಡ್ ಆಗ್ಬೇಕು ಪುಪ್ಪ ಹೇಳು? ಒಂದೊಂದ್ಸಲ ಹಿಟ್ಟಿನ ದೊಣ್ಣೆ ತೊಗೊಂಡು ಅಟ್ಟಾಡ್ಸ್ಕೊಂಡ್ ಬರೋದು. ಪುಪ್ಪಂಗೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಮಶ್ರೂಮ್ ಬಿರಿಯಾನಿ ಮಾಡೇ ಕೊಡಲಿಲ್ಲ ನಾನು. ಯಾಕೆ ಮಾಡಿಕೊಟ್ಟಿಲ್ಲ ಅಂತ ಏನಾರ ನಿಂಗೆ ಐಡಿಯಾ ಇದೆಯಾ? ಅದೇ ನೀನು ಬರೀ ಮೇಲ್ ಮಾತಾಡ್ತಾ ಇದೀಯ, ನೀವು ಒಳಗಡೆ ಡಬಡಬಡ ಡಗಡಗಡಗಡಗ ಗುಡು ಗುಡು ಗುಡುಗು ಗುಳು 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 ಅಂತ ಇದೆ. ಇಲ್ಲ ಗೈಸ್, ಏನೋ ಫುಲ್ಲು ಒಂಥರ ಸುಸ್ತು. ಬಿಕಾಸ್ ನಿನ್ನೆ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಓದ್ತಾ ಇದ್ದೆ. ಇವತ್ತು ಎಕ್ಸಾಮ್ ಇತ್ತು ನನಗೆ. ಇವಾಗ ನಾನೇ ಕಾರ್ ಎತ್ಕೊಂಡು ಹೋಗೋಣ ಅಂತ ಇದ್ದೆ. ಬಟ್ ಸಾಗರಣ್ಣ ಬರ್ತಾರಂತೆ, ಅವ್ರು ಓಡಿಸ್ಬೋದು ಪ್ರಾಬಬ್ಲಿ. ಇಲ್ಲಾಂದ್ರೆ ನನಗೇನಿಲ್ಲ ಗೈಸ್, ಕಾರ್ ಓಡಿಸೋದು ಅಂದರೆ ಹಿಂಗೆ ರೆಡಿಯಾಗಿ ನಿಂತಿರ್ತೀನಿ. ಅದೇ ಮನೆ ಹತ್ರ ಎಲ್ಲ ಅಲ್ಲ, ದೂರ ಹೋಗೋದಾದ್ರೆ ಫುಲ್ ರೆಡಿಯಾಗಿ ನಿಂತಿರ್ತೀನಿ. ಪ್ರದ್ಯುಮ್ನ ನಿನ್ಗೆ ಹೆಂಗಿದೆ ಫೀಲಿಂಗು ಪುಪ್ಪ ಹೋಗ್ತಾ ಇರೋದು? 6 months ಫಸ್ಟ್ ಟೈಮ್. ಇಷ್ಟು ದಿನ ಬಿಟ್ಟಿರಲಿಲ್ಲ ನಿನ್ನೂ.
ನನ್ನೂ ಗೈಸ್ ನನ್ನೂ ಬಿಟ್ಟಿರಲಿ. ಏನು ಮಾಡೋದು ಅವಳೊಬ್ಳೊಬ್ಳ ಅಂತಾನೆ. ಅಳಿಯ ಸೋದರ ಅಳಿಯ ಬರ್ತಾ ಇದ್ದಾನೆ ಅಂತ ಖುಷಿಯಾಗಿದ್ದಾನೆ. ಹಾಗೆ ಸೋದರಿಯ ಗೈಸ್ ಅದಕ್ಕಿಂತ ಅವಳಲ್ಲ ಅಂತ ಇಬ್ರು ಸಮಾಧಾನ ಮಾಡ್ಕೊಂಡಿದೀವಿ ಅಷ್ಟೇ. ಅವಳು ಅಲ್ಲಿ ಇದ್ದರೆ ನಮ್ಗೇನು ಬೇಜಾರಾಗ್ತಿರ್ಲಿಲ್ಲ. ಪುಪ್ಪ ಹೋಯ್ತವ್ರಲ್ಲ ಅದು ಫೀಲ್ ಆಯ್ತಾ ಇರೋದಲ್ಲ ಪ್ರತಿಮಾ. ಪ್ರಗತಿ ವ್ಲಾಗ್ ನೋಡ್ತಾ ಇದೆ, ಪಕ್ಕ ಕಮೆಂಟ್ ಆಗ್ತಾಳೆ ಯಾಕೆ ಲೇ ಅಂತ ನನ್ನ ಕಮೆಂಟ್ ಬಂದೇ ಬರುತ್ತೆ, ಇಲ್ಲ ಬೇರೆ ಥರನೂ ಬರ್ಬೋದು. ಪ್ರಗತಿ ವ್ಲಾಗ್ ನೋಡ್ತಾ ಇದ್ರೆ ಕಮೆಂಟ್ ಮಾಡು. ಲಗೇಜ್ ಎಲ್ಲ ಕೆಳಗಡೆ ಬಂತು. ಇವಾಗ ಫೀಲಿಂಗ್ ಇನ್ನೂ ಜಾಸ್ತಿ ಆಗ್ತಾಯಿದೆ, ಬೇಜಾರು ಇನ್ನೂ ಜಾಸ್ತಿ ಆಗ್ತಾಯಿದೆ. ಥರ ಆಗ್ತಾಯಿದೆ ಗೈಸ್. ಪುಪ್ಪ ಇದ್ದಾಗ ಬರೋಕ್ಕೆ ಫುಲ್ ಗಲ 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 ಅನ್ನೋದು ಮನೆ. ನಾನು ಪುಪ್ಪ ಕಿರ್ಚಾಡೋದಕ್ಕೆ. ಇನ್ನು ದೊಡ್ಡಪ್ಪ ನಮ್ಮ ಅಣ್ಣ ಫುಲ್ ಸೈಲೆಂಟು. ನಮ್ಮ ದೊಡ್ಡಪ್ಪ ಕಿರ್ಚಾಡ್ತಾರೆ ಇಲ್ಲ ಅಂತಲ್ಲ, ನಮ್ಮ ಅಣ್ಣನೂ ಕಿರ್ಚಾಡ್ತಾನೆ. ಅದೇ ಪುಪ್ಪನ ಜೊತೆ ನಾನು ವೈಬ್ ಮಾಡಿದಷ್ಟು ನಮ್ಮ ಅಣ್ಣ ಮತ್ತು ದೊಡ್ಡಪ್ಪ ಜೊತೆ ವೈಬ್ ಮಾಡೋಕ್ಕಾಗುತ್ತಾ? ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ, ಒಂಥರ ಆಗ್ತದೆ, ಅಳೋದಾಗ್ತಿದೆ. ಇವಾಗ ಹೊರಟಿದ್ದೀವಿ. ಹೆಂಗಿದೆ ಫೀಲಿಂಗು? ಮನೆ ಬಿಟ್ಟ ಮೇಲೆ ಫುಲ್ ಜಾಲಿ ಫುಲ್ ಹೋಲಿ ಮೆಹಮಾನ್ ಬರ್ತಾ ಇದ್ದಾನೆ ಅಂತ ಖುಷಿಲಿ ಹೋಗ್ತಾ ಇದ್ದೀವಿ. ಫುಲ್ ಹ್ಯಾಪಿ, ಸೂಪರ್ ಮ್ಯಾನು, ಫುಲ್ ಎಕ್ಸೈಟೆಡ್ ಆಗಿದೆಯಾ ಡೋರೆಮಾನು. ಗೈಸ್ ನಮ್ಗೆ ಒಂದು ಖುಷಿ ಏನಂದ್ರೆ ಮನೆಗೆ ಬೇಬಿ ಬರುತ್ತೆ ಅಂತ. ಇನ್ನೊಂದು ಪುಪ್ಪ ಹೋಯ್ತಾರೆ ಅಲ್ಲ ರಜುನಾ, ಒಂದು ಬೇಬಿ ಬರುತ್ತೆ ಅಂತ, ಇನ್ನೊಂದು ಪುಪ್ಪ ಹೋಯ್ತವ್ರೆ ಅಂತ. ಗೈಸ್ ಕಾರಲ್ಲಿ ಕುತ್ಕೊಂಡಾಗ ಸೀಟ್ ಬೆಲ್ಟ್ ನಂಗೆ ಹಿಂಗೆ ತಗ್ಲಿ ಎಲ್ಲ ರ್ಯಾಷಸ್ ಆಗಿತ್ತು. ಮೊನ್ನೆ ಕಾರ್ ಓಡಿಸ್ಬೇಕಾದ್ರೂ ಅಷ್ಟೇ ಫುಲ್ ಇಲ್ಲೆಲ್ಲ ಪಿಂಕ್ ಆಗಿ ಹೋಗಿತ್ತು ಈ ಸೀಟ್ ಬೆಲ್ಟ್ ಹಾಕೊಂಡು. ನಿಮಗೂ ಹಂಗೆ ಆಗುತ್ತೆ? ಆ್ಯಂಡ್ ಇದಕ್ಕೆ ಏನಾರ ಸೊಲ್ಯೂಷನ್ ಇದೆಯಾ ಕಮೆಂಟ್ ಮಾಡಿ ಗೈಸ್. ಏರ್ಪೋರ್ಟ್ ಹತ್ರ ರೀಚ್ ಆಗ್ತಾ ಇದ್ದಂಗೆ ಒಂಥರ ಆಗ್ತಾ ಇದೆ ನನಗೆ. ಪುಪ್ಪ ಎಷ್ಟು ಹ್ಯಾಪಿ ಆಗಿದ್ದಾರೆ. ಒಳಗಡೆ ಆಗ್ತಾ ಇದೆ ಒಂಥರ ಆಗ್ತಾ ಇದೆ. ನಂಗೆ ಆ್ಯಕ್ಚುಲಿ ಮೆಟ್ಲಿ ಇಳಿಬೇಕಾದ್ರೆ ಫುಲ್ ಟೀಯರ್ಸ್ ಬರ್ತಾ ಇತ್ತು, ಬಟ್ ಅಲ್ಲಿಲ್ಲ. ಯಾಕೆ ಅನ್ನೋದಿಲ್ಲ. ಲ್ಯಾಂಡ್ ಆಗ್ಬಿಟ್ವಿ ಏರ್ಪೋರ್ಟ್ಗೆ, ಹೋಗ್ತಾ ಇದ್ದೀವಿ. ಫುಲ್ಲು ಹಿಂಗೆ ಅನಿಸ್ತಾ ಇದೆ. ಮತ್ತೆ ಕೇಳ್ತಾ ಇದೀವಿ, ಎಷ್ಟು ಸಲ ಕೇಳ್ಬಿಟ್ಟೆ ಅಲ್ಲ ಈ ವ್ಲಾಗಲ್ಲಿ ಹೆಂಗೆ ಹಂಗೆ ತಂಗಾಳಿ. ಬನ್ನಿ ಗೈಸ್ ಮನೇಲಿ ಒಂದು ರೌಂಡು ವೆಯ್ಟ್ ಚೆಕ್ ಆಯಿತು. ಇವಾಗ ಇಲ್ಲೊಂದು ರೌಂಡ್ ಚೆಕ್ ಆಗುತ್ತೆ. ಅಲ್ಲಿ ಎಷ್ಟು ಐಟಮ್ ಈಚೆ ಬರುತ್ತೋ ಗೊತ್ತಿಲ್ಲ. ಇವಾಗ ಈ ವೇಯಿಂಗ್ ಮಿಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅಣ್ಣ ಬಂದಿದ ತಕ್ಷಣ ಇವಾಗ ಒಳಗಡೆ ಹೋಗ್ತಾರೆ. ಮೈ ಡೇಸ್ ಬೇಗ ದಿನಗಳಾಗ್ಬಿಡ್ಲಿ ಅನ್ಕೋ. ಬೇಗ ದಿನಗಳು. ಬೇಬಿ ಬೇಗ ಬರಲಿ, ಬೇಗ ದೊಡ್ಡದಾಗ್ಲಿ, ಪುಪ್ಪ ಬರಲಿ. ನಮ್ಮ ಅಣ್ಣ ಬಂದ ಓಡ್ಕೊಂಡು ಪಪ್ಪ ಬಾಯ್. ಲೈನಲ್ಲಿ ಹೋಗ್ತಾ ಇದ್ದಾರೆ, ಇನ್ನೇನು ಒಳಗಡೆ ಹೋಗ್ತಾರೆ. ಬಟ್ ಈಚೆ ಕಳಿಸ್ಬಿಟ್ರು, ಅಲ್ಲಿವರೆಗೂ ಬಿಡಲ್ವಂತೆ. ಸೆಕ್ಯೂರಿಟಿ ರೀಸನ್ಸ್ ಅಲ್ಲಿವರೆಗೂ ಬಿಡ್ತಾ ಇಲ್ಲ ಇವಾಗ ಏರ್ಪೋರ್ಟಲ್ಲಿ. ಸೊ ಇನ್ನೇನೆ ನಿಂತ್ಕೊಬೋದು. ಇಲ್ಲಿ ಹೋಗ್ಬೋದಲ್ಲ, ಕರೆಕ್ಟ್. ಅವರು ಒಳಗಡೆ ಹೋದ್ಮೇಲೆ ಇನ್ನೊಂದು ಲಾಸ್ಟ್ ಟೈಮ್ ಬಾಯ್ ಹೇಳ್ಬಿಟ್ಟು ವಿಲ್ ಗೋ ಅಷ್ಟೇ. ಈ ಯಾಕೋ ಗೊತ್ತಿಲ್ಲ, ಒಂದು ಕೆಲವು ಇನ್ಸಿಡೆಂಟ್ಸ್ ನಡೆದ್ಮೇಲೆ ನನಗೆ ತುಂಬ ಬೇಕಾದವರು ಎಲ್ಲ ಹೋಗ್ತಾರೆ, ನನ್ನಿಂದ ಸ್ವಲ್ಪ ದೂರ ಇರ್ತಾರೆ ಅಂದರೆ ಫುಲ್ ಎಮೋಷ್ನಲ್ ಆಗಿಬಿಡ್ತೀನಿ. ಈ ನಡುವೆ ಯಾಕೆ ಎಷ್ಟೊಂದು ಎಮೋಷನ್ ಆಗ್ತೀನಿ ಅಂತ ಗೊತ್ತಿಲ್ಲ. ಅಂಕಲ್ ಅವ್ರ ಎಂಟ್ರಿ ಆಯಿತು. ನೆಕ್ಸ್ಟ್ ಪರ್ಸನ್ ತುಪ್ಪ ನೋಡಿ ಅಲ್ಲೇ ನಿಂತ್ಬಿಟ್ಟವ್ರೆ. ಹೋಗ್ತಾ ಇದ್ದಾರೆ ಇವಾಗ ಒಳಗಡೆ. ಬಾಯ್. ಹೋದ್ರು ಗೈಸ್ ಒಳಗಡೆ. ಅಷ್ಟೇ, ಒಳಗಡೆ ಎಂಟ್ರಿ ತೊಗೊಂಡು ಎಲ್ಲ ಆಯ್ತಂತೆ. ಈಗ ಲಾಸ್ಟ್ ಟೈಮು ಕಾಣಿಸ್ತಾರ ಫೋನ್ ಮಾಡಿದ್ರು, ಬ್ಯಾಗ್ಸ್ ಎಲ್ಲ ಹೋಯ್ತು, ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು ಅಂತ. ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತಲ್ವಾ? ಇಲ್ಲಿ ಇಲ್ಲ ಇದ್ದೀವಿ ಅಂತ ಅಂದರು. ಅದಕ್ಕೆ ಸರ್ಚ್ ಮಾಡ್ತಾ ಇದೀವಿ. ಮಾಡ್ತಿದ್ದಾರೆ ನೋಡಿ. ಸಾಗರ್ ಅಣ್ಣನ ಕಾರ್ ಇಲ್ಲೇ ನಿಂತಿದೆ ಗೈಸ್.
ಮನೇಲಿ ಜಾಗ ಇಲ್ಲ ಅಂತ ಇಲ್ಲಿ ನಿಲ್ಸಿದಾರಂತೆ. ಆ್ಯಕ್ಚುಲಿ ನಾನು ಬ್ಲಾಗ್ ಎಂಡ್ ಮಾಡಿದ್ದೆ, ಇವಾಗ ಮನೆಗೆ ಬಂದೆ. ಪಪ್ಪ ಮನೇಲಿ ಇದ್ದೀನಿ. ಫುಲ್ ಮನೆ ಎಷ್ಟು ಬಿಕೋ ಅನ್ನಿಸ್ತಾ ಇದೆ ನೋಡಿ, ಪಪ್ಪ ಇಲ್ಲದೆ ಇರೋದಕ್ಕೆ ಬೇಜಾರಾಗ್ತಾಯಿದೆ. ಪಪ್ಪ ನಂಗೆ ಗೊತ್ತು ನೀನು ಈ ವ್ಲಾಗ್ ನೋಡ್ತೀಯ ಅಂತ, ಏನಾನ ಕಮೆಂಟ್ ಮಾಡು. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಪ್ಪ ಹೋಗಿದ್ದು ವ್ಲಾಗು ಫುಲ್ ಎಮೋಷ್ನಲ್ ಫೀಲ್ಡ್ ಆಗಿತ್ತು. ಹೋಪ್ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಯ ಆಂಜನೇಯ.